ಸುಂದರ ತಪೋವನ ಕಣ್ವ ಮಹರ್ಷಿಗಳ ತಪೋವನ. ಇಲ್ಲಿ ಪ್ರಾಣಿಗಳನ್ನು ಕೊಲ್ಲುವಂತಿಲ್ಲ. ಪ್ರಣಾಮಗಳು ಪೂಜ್ಯರೇ. ಮಹಾರಾಜರಿಗೆ ಮಂಗಳವಾಗಲಿ. ಕಣ್ವ ಮಹರ್ಷಿಗಳು ಆಶ್ರಮದಲ್ಲಿ ಇದ್ದಾರೆಯೇ? ಕಣ್ವ ಮಹರ್ಷಿಗಳು ವಾಯುವಿಹಾರಕ್ಕೆಂದು ದೂರ ತೆರಳಿದ್ದಾರೆ. ಇನ್ನೇನು ಬರಲಿದ್ದಾರೆ. ತಾವು ದಯಮಾಡಿ ತಮ್ಮ ಆಶ್ರಮಕ್ಕೆ ಬಂದು ಅತಿಥಿಸ್ಕಾರವನ್ನು ಸ್ವೀಕರಿಸಬೇಕು. ಅಗತ್ಯವಾಗಿ ತಾವಿನ್ನು ದಯಪಾಲಿಸಿ. ನಾನು ಸ್ವಲ್ಪ ಸಮಯ ಕಳೆದು ಬರುತ್ತೇನೆ. ಮಹಾರಾಜರಿಗೆ ಮಂಗಳವಾಗಲಿ. ದುಷ್ಯಂತ ಮಹಾರಾಜ ಮತ್ತು ಶಕುಂತಲೆ ಭೇಟಿಯಾಗುವ ದೃಶ್ಯ. ಶಕುಂತಲೆ, ಕಣ್ವ ಮಹರ್ಷಿಗಳಿಗೆ ನಿನಗಿಂತ ಹೆಚ್ಚು ಹೂಗಳಿಗೆ ಅಭಿಮಾನ ಏಕೆ? ನಿನ್ನಂತ ಕುಸುಮ ಕೋಮಲೆಯಾದ ನಿನ್ನನ್ನು ನೀರಿರುವ ಕಾರ್ಯ ಗಮನಿಸಿದರಲ್ಲವೇ? ಅದಕ್ಕೆ ಈ ತರುಲತೆಗಳೆಂದರೆ ನಮ್ಮ ಪ್ರೇಮ. ಆಹಾ, ಇದೆಂತ ಮಧುರವಾದ ರೂಪದರ್ಶನ. ಅರಮನೆಯ ಅಂತಃಪುರದಲ್ಲೇ ಕಾಣದಂತಹ ರೂಪ. ಹೋಗಿ ಮಾತನಾಡಿಸಿ ನೋಡೋಣ. ಪ್ರಣಾಮಗಳು. ತಾವ್ಯಾರೆಂದು ತಿಳಿಯಲಿಲ್ಲ. ನಾನು ದುಷ್ಯಂತ ಮಹಾರಾಜ. ನಾನು ಪುರುವಂಶದವೇ. ಓ, ದುಷ್ಯಂತ ಮಹಾರಾಜರೇ? ಹೌದು. ಕಣ್ವ ಮಹರ್ಷಿಗಳು ಆಶ್ರಮದಲ್ಲಿ ಇದ್ದಾರೆಯೇ? ವಿಹಾರಕ್ಕೆಂದು ಹೋಗಿರುವರು. ಅನಿರೀಕ್ಷಿತವಾಗಿ ಬಂದ ನಿಮ್ಮನ್ನು ಸತ್ಕರಿಸಲು ಸಾಧ್ಯವಾಗಲಿಲ್ಲ. ಕ್ಷಮೆ ಇರಲಿ. ಚಿಂತೆ ಇಲ್ಲ. ನಿಮ್ಮ ಸವಿನುಡಿಗೆ ನಾನು ಸಂತೃಪ್ತನಾಗಿರುವೆ. ಶಕುಂತಲೆ, ಏನಾಯ್ತು? ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿರುವುದು. ತೆಗೆದು ಬರುತ್ತೇನೆ. ಮುಳ್ಳೆ? ಗಾಂಧರ್ವ ವಿವಾಹದ ದೃಶ್ಯ. ದುಷ್ಯಂತ ಮಹಾರಾಜನು ಮರಳಿ ರಾಜ್ಯಕ್ಕೆ ಹೋಗುತ್ತಿರುವ ದೃಶ್ಯ. ಪ್ರಿಯ ಸಖಿ, ನಾನು ನನ್ನ ರಾಜ್ಯವನ್ನು ಬಿಟ್ಟು ಬಂದು ಮಾಸಿಕವೇ ಕಳೆದಿದೆ. ನಾನಿನ್ನು ನನ್ನ ರಾಜ್ಯಕ್ಕೆ ತೆರಳಬೇಕಾಗಿದೆ. ಪ್ರಿಯ ಸಖಿ, ಹೋಗಲೇಬೇಕಾ ಸ್ವಾಮಿ? ಹೌದು. ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬಂದ ನಂತರ ನಿನ್ನನ್ನು ನನ್ನ ಅಂತಃಪುರಕ್ಕೆ ಕರೆದೊಯ್ಯುವೆ. ಅಲ್ಲಿಯವರೆಗೆ ನಮ್ಮ ಪ್ರೇಮದ ಗುರುತಿಗಾಗಿ ಈ ಉಂಗುರವನ್ನು ಇಟ್ಟುಕೋ. ಆಗಲಿ ಸ್ವಾಮಿ. ಹೋಗಿ ಬರುವೆನು ಪ್ರಿಯ ಸಖಿ. ಸ್ವಾಮಿ, ಜಾಗರೂಕತೆ. ದುರ್ವಾಸ ಮುನಿಯು ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಧಾವಿಸುತ್ತಿರುವ ದೃಶ್ಯ. ಶಕುಂತಲೆ, ಶಕುಂತಲೆ, ನಿಲ್ಲು, ಅಲ್ಲೇ ನಿಲ್ಲು. ಈ ದುರ್ವಾಸ ಮುನಿಯು ಆಶ್ರಮಕ್ಕೆ ಬಂದರೆ ನಿನಗೆ ಅರಿವಿಲ್ಲವೇ? ಅಗಟ ಈ ದುರ್ವಾಸ ಮುನಿಗೆ ಇಂಥ ಅವಮಾನ ನಾ ಇನ್ನೂ ಸಹಿಸುವುದಿಲ್ಲ. ನೀನು ಯಾವ ಚಿಂತೆಯಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಚಿಂತೆ ಮಾಡುತ್ತಿರುವೆಯೋ ಆ ವ್ಯಕ್ತಿ ನಿನ್ನವನ್ನು ಸಂಪೂರ್ಣವಾಗಿ ಮರೆಯಬೇಕು. ಇದು ಈ ದುರ್ವಾಸ ಮುನಿ ಕೊಡುತ್ತಿರುವ ಶಾಪ. ಮಹರ್ಷಿಗಳೇ, ನಿಲ್ಲಿಸಿ. ದುಷ್ಯಂತ ಮಹಾರಾಜರು ಮತ್ತು ಶಕುಂತಲೆಯು ಗಾಂಧರ್ವ ವಿವಾಹ ಆಗಿರುವರು. ಅವರ ನೆನಪಿನಲ್ಲಿಯೇ ಮಗ್ನರಾಗಿ ಕೂತಿರುವರು. ಹಾಗಾಗಿ ನೀವು ಬಂದಿರುವುದು ಅವಳಿಗೆ ತಿಳಿಯಲಿಲ್ಲ. ದಯವಿಟ್ಟು ಕ್ಷಮಿಸಿ. ಮಹರ್ಷಿಗಳೇ, ಶಕುಂತಲೆಯು ಏನೂ ಅರಿಯದವಳು. ತಾವು ಜ್ಞಾನಿಗಳು, ತಂದೆಯ ಸ್ಥಾನದಲ್ಲಿರುವರು. ಮಕ್ಕಳ ಮೇಲೆ ಕೋಪಗೊಂಡರೆ ನಮ್ಮ ಗತಿ ಏನು? ಕೃಪೆ ಮಾಡಿ ಸ್ವಾಮಿ, ಕೃಪೆ ಮಾಡಿ. ಹರಹರ, ವಿಷಯ ತಿಳಿಯದೆ ಅನರ್ಥವಾಯಿತಲ್ಲ. ಬಿಟ್ಟ ಬಾಣ ಕೊಟ್ಟ ಶಾಪ ಎಂದು ಹಿಂಪಡೆಯಲಾರೆ. ಆದರೆ ಈ ಶಾಪಕ್ಕೆ ಒಂದು ವಿಮೋಚನೆ ಕೊಡುವೆ. ದುಷ್ಯಂತ ಮಹಾರಾಜ ಕೊಟ್ಟಿರುವ ಆ ಉಂಗುರವನ್ನು ನೀವು ದುಷ್ಯಂತ ಮಹಾರಾಜರಿಗೆ ತಿರುಗಿ ತೋರಿಸಿದರೆ ಅವರಿಗೆ ಎಲ್ಲಾ ನೆನಪುಗಳು ಮರುಕಳಿಸುತ್ತವೆ. ಈ ಒಂದು ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಶಾಪ ವಿಮೋಚನೆವಾಗುತ್ತದೆ. ನಾನಿನ್ನು ಹೊರಡುತ್ತೇನೆ. ಮಂಗಳವಾಗಲಿ. ಕಣ್ವ ಮಹರ್ಷಿಗಳು ಆಶ್ರಮದ ಕಡೆ ಧಾವಿಸುತ್ತಿರುವ ದೃಶ್ಯ. ಮಂಗಳವಾಗಲಿ.
ಹೋಗು ಶಕುಂತಲಾ. ಅಪ್ಪಾಜಿ. ನಾನು ಆಶ್ರಮವನ್ನು ಪ್ರವೇಶಿಸುವ ಮುನ್ನವೇ ಹಿಂದೆ ನಡೆದಂತಹ ವಿದ್ಯಮಾನವೆಲ್ಲ ತಿಳಿಯಿತು. ನೀನು ಮಹಾಪುರುಷನನ್ನ ಕೈ ಹಿಡಿದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿರುವೆ. ಚಿಂತಿಸಬೇಡ. ಚಕ್ರವರ್ತಿಯಾಗುವಂತಹ ಪುತ್ರನನ್ನು ಪಡೆಯುವೆ. ಅನಸೂಯೆ, ವನದೇವತೆಗಳಿಗೆ ಹೇಳಿ ಶಕುಂತಲೆಗೆ ಬೇಕಾಗುವಂತಹ ವಸ್ತ್ರಾಭರಣಗಳೆಲ್ಲ ಕೊಡಿಸಲು ಸಹಕರಿಸಿ. ಹೀಗೆ ಹೊರಡಲು ಸಹಕರಿಸಿ. ದುಷ್ಯಂತ ಮಹಾರಾಜನ ಅರಮನೆಗೆ ಶಕುಂತಲೆ ಹೋಗುತ್ತಿರುವ ದೃಶ್ಯ. ಅಪ್ಪಾಜಿ, ಹೋಗಿ ಬರುತ್ತೇನೆ. ಮಂಗಳವಾಗಲಿ. ಪ್ರಿಯಂಬರೇ, ಹೋಗಿ ಬರುತ್ತೇನೆ. ಸಖಿ, ದುಷ್ಯಂತ ಕೊಟ್ಟ ಉಂಗುರ ಜೋಪಾನ. ಯಾಕೆ? ಹೆದರಬೇಡ, ಸುಮ್ಮನೆ ಹೇಳಿದೆ. ಹೋಗಿ ಬಾ ಶಕುಂತಲೆ. ಮಹಾರಾಜನಿಗೆ ಪ್ರಣಾಮಗಳು. ಪೂಜ್ಯರಿಗೆ ನಮಸ್ಕಾರಗಳು. ನಾವು ಕಣ್ವ ಮಹರ್ಷಿ ಆಶ್ರಮದಿಂದ ಬಂದಿದ್ದೇವೆ. ಓ, ಕಣ್ವ ಮಹರ್ಷಿಗಳ ಆಶ್ರಮದಿಂದ ಬಂದಿದ್ದೀರಿ? ಅಲ್ಲಿ ಯಾಗ ಯಜ್ಞಾದಿಗಳೆಲ್ಲ ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ? ಓ, ನಿರ್ವಿಘ್ನವಾಗಿ ನಡೆಯುತ್ತಿದೆ ಮಹಾಪ್ರಭುಗಳೇ. ಬಹಳ ಸಂತೋಷ. ಕಣ್ವ ಮಹರ್ಷಿಗಳು ನಿಮಗೊಂದು ಸಂದೇಶವನ್ನು ನೀಡಿದ್ದಾರೆ. ಸಂದೇಶವೇ? ಏನದು? ಈಕೆ ಕಣ್ವ ಮಹರ್ಷಿಯವರ ಸಾಕು ಪುತ್ರಿ. ಈಕೆಯನ್ನು ನೀವು ಗಾಂಧರ್ವ ವಿವಾಹವಾಗಿದ್ದೀರಿ. ಈಕೆಯನ್ನು ನಿಮಗೆ ಒಪ್ಪಿಸಲು ಬಂದಿದ್ದೇನೆ. ಏನು? ಇವರು ಕಣ್ವ ಮಹರ್ಷಿಗಳ ಮಗಳು ಶಾಕುಂತಲೆಯೇ? ನಾನು ಇವರನ್ನು ಗಾಂಧರ್ವ ವಿವಾಹ ಆಗಿದ್ದೇನೆ? ಸಾಧ್ಯವೇ ಇಲ್ಲ. ಮಹಾರಾಜ, ನೋಡು ಈಗ ಈ ಹಿಂದೆ ನಾನು ಎಲ್ಲೂ ಇವರನ್ನು ನೋಡಿಯೇ ಇಲ್ಲ. ಏನೆಂದಿರಿ? ನನ್ನ ನೆನಪು ನಿಮಗಿಲ್ಲವೇ? ಅಂದು ಕೊಟ್ಟ ಆಶ್ವಾಸನೆಯೂ ಸುಳ್ಳೆ. ಅಂದು ನೀವು ನನ್ನನ್ನು ಗಾಂಧರ್ವ ವಿವಾಹ ಆಗಿದ್ದು ಸುಳ್ಳೆ. ಪ್ರೇಮದ ನೆನಪಿಗಾಗಿ ಕೊಟ್ಟ ಈ ಉಂಗುರವೂ ಸುಳ್ಳೆ. ಉಂಗುರ? ಯಾವ ಉಂಗುರ? ಯಾವ ಉಂಗುರ? ಗೌತಮಿ, ನನ್ನ ಉಂಗುರ ಒಂದು ವೇಳೆ ಶಚಿ ನದಿ ದಾಟುವಾಗ ನದಿಯಲ್ಲಿ ಜಾರಿ ಹೋಯಿತೋ ಏನೋ. ಇರಬಹುದು, ಇರಬಹುದು. ಆಹಾ, ಸ್ತ್ರೀಯರು ಸಮಯ ಚಾತುರ್ಯವುಳ್ಳವರು ಎಂಬುದು ಸುಳ್ಳಲ್ಲ. ಏನೆಂದಿರಿ ಆರ್ಯ? ನೀವು ಧರ್ಮರಕ್ಷಕರೇ, ಬೂದಿ ಮುಚ್ಚಿದ ಕೆಂಡ. ಗೌತಮಿ, ಈತನನ್ನು ನಂಬಿ ನಾನು ಮೋಸ ಹೋದೆ. ಪರವಸ್ತುವನ್ನು ಸ್ವೀಕರಿಸುವ ಯಾವುದೇ ಅಪೇಕ್ಷೆ ನಮಗಿಲ್ಲ. ನೀವಿನ್ನು ತೆರಳಬಹುದು. ಉಂಗುರ, ಇದು ರಾಜವಂಶದ ಉಂಗುರ ಅಲ್ಲವೇ? ಇದನ್ನು ಮೊದಲು ಮಹಾರಾಜರಿಗೆ ಒಪ್ಪಿಸುವೆ. ಮಹಾರಾಜರೇ, ಪ್ರಣಾಮಗಳು. ಬಂದ ವಿಷಯ? ನಾನೊಬ್ಬ ಮೀನುಗಾರ. ನಾನು ಮೀನಿನ ಹೊಟ್ಟೆಯಲ್ಲಿ ನಿಮ್ಮ ರಾಜವಂಶದ ಉಂಗುರ ಸಿಕ್ಕಿತು. ಅದನ್ನು ನಿಮಗೆ ಅರ್ಪಿಸಲು ಬಂದಿರುವೆ. ಉಂಗುರ? ಇದು ನಮ್ಮ ಪ್ರೇಮ ಕಾಣಿಕೆಗಾಗಿ ನಮ್ಮ ಶಕುಂತಲೆಗೆ ನೀಡಿದ ಉಂಗುರ. ಅಂದರೆ